ನಿನಗೆ ಈಗ ಹೆಣ್ಣು ಮಗು ಒಂದಾಗಿರೋದು, ಗಂಡು ಮಗು ಬೇಕು. ಈಗ ಈ ಪಾಯ ಹಾಕಿದ್ಮೇಲೆ ಮಗು ಆಯ್ತಾ? ಹುಟ್ಟಿದ್ದು ಉತ್ತರಕ್ಕೆ ಪಾಯ ಹಾಕಿದ್ಯಾ, ಉತ್ತರ ಡೋರ್ ಕೊಟ್ಟಿದ್ಯಾ, ಅದಕ್ಕೆ ಹೆಣ್ಣು ಮಗು ಆಯಿತು. ಈಗ ನಾನು ದೇವಮೂಲೆ ಕನೆಕ್ಟ್ ಮಾಡು, ಗಂಡು ಮಗ ಆಗುತ್ತೆ. ನಾರ್ತ್ ಈಸ್ಟ್ ಕನೆಕ್ಟ್ ಮಾಡಿ ಪೂರ್ಕೊಂಡು ಡೋರ್ ಕೊಡು, ಒಂದು ಗಂಡು ಮಗ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ಅಖಂಡ ವಾಸ್ತುಗೆ ಸ್ವಾಗತ. ಮತ್ತು ಫ್ರೆಂಡ್ಸ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ. ನಾನು ಇವತ್ತು ಬಾಣಾವರ, ತುಮಕೂರು ಹತ್ರ ಬಾಣಾವರ ಹತ್ರ ಒಂದು ವಿಲೇಜಲ್ಲಿದ್ದೀನಿ. ಸೊ ಒಂದು ಮನೆ ತುಂಬ ದಿವಸದಿಂದ ಸ್ಟಾಪ್ ಆಗಿದೆ. ಏನಕ್ಕೆ ಅಂತ ನನಗೆ ಅವರು ತುಂಬ ಸಲ ಕರೆದ್ರು. ಅಲ್ಲಿಗೆ ಬರೋದು ವಾಪಸ್ ಆಗೋದು, ಏನಕ್ಕೋ ಹಂಗೆ ಬರೋದು ಹಿಂಗೆ ಹೋಗೋದು. ನಾನು ಬಂದಾಗ ಅವರಿರಲ್ಲ, ಅವ್ರು ಬಂದಾಗೆ ಅಂದರೆ ಅವ್ರಿಗಿನ್ನ ಟೈಮ್ ಬಂದಿಲ್ಲ ಅಂತ ಅನ್ನಿಸ್ತು ನನಗೆ. 3 ಸಲ 4 ಸಲ ಹಂಗೆ ಟೈಮ್ ಬಂದಿಲ್ಲ ಅಂತ ಅನ್ನಿಸ್ತು. ಸೊ ತುಂಬ ಸಲ ಅಂದಾಗಲೂ ನಾನು ಮಾಡಿದಾಗ ಅವ್ರು ಸಿಕ್ಕಲಿಲ್ಲ, ಅವರು ಫೋನ್ ಮಾಡಿದಾಗ ನಾನು ಬರಲಿಲ್ಲ. ಸೊ ಅದಕ್ಕೆ ಇವತ್ತು ಇಲ್ಲೇ ಇವ್ರ ಹತ್ರದ ಅಂದರೆ ಇವ್ರ ಹೆಸರು ಹೇಳ್ಕೊಂಡು ಬಂದರೆ ಈಗಲೂ ಆಗೋಲ್ಲ. ನಿಮ್ಮ ಹೆಸರು ಹೇಳ್ಕೊಂಡು ಇಲ್ಲಿಗೆ ಡೈರೆಕ್ಟಾಗಿ ಬರಬೇಕು ಅಂದರೆ ಆಗೋದಿಲ್ಲ. ನಾನು ಅಲ್ಲಿ ಬೇರೆಯವ್ರಿಗೋಸ್ಕರ ಬಂದಿದ್ದೀನಿ. ಅಲ್ಲಿ ಸಿದ್ಧಾರ್ಥ ಕಾಲೇಜ್ ಹತ್ರ ಬಂದಿದ್ದೀನಿ. ಕಾಲೇಜ್ ಹತ್ರ ಬಂದಾಗ ನಾನು ಇವ್ರಿಗೆ ಫೋನ್ ಮಾಡಿದೆ. ಆವಾಗ ಬರೋಕ್ಕೆ ಚಾನ್ಸ್, ಈಗಲೂ ಹೊರಟುಬಿಟ್ಟಿದ್ದೆ. ಇಲ್ಲಿ ಬಂದು ದೇವಸ್ಥಾನ ಹತ್ರ ಅರ್ಧ ಗಂಟೆ ಕಾದು ಫೋನ್ ಮಾಡಿದ್ರೆ ಇವ್ರು ಫೋನ್ ತೆಗಿಲಿಲ್ಲ, ಮಲಗಿಬಿಟ್ಟಿದ್ದಾರೆ. ಅದು ಹಂಗೆ ರಾಂಗ್ ತಗೊಂಡೋಗುತ್ತೆ, ಹಂಗೋ ನಿಮ್ಮನ್ನು ರಾಂಗ್ ರೂಟಿಗೆ ಎತ್ಕೊಂಡು ಹೋಗುತ್ತೆ. ನಾನು ಹೊರಟೋಗ್ಬಿಟ್ಟಿದ್ದೆ ಇಲ್ಲಿಗೆ. ಮತ್ತೆ ಒಂದು 3-4-5 ಕಿಲೋಮೀಟ್ರ್ ಹೋಗ್ಬಿಟ್ಟಿದ್ದೆ. ವಾಪಸ್ ಬರೋದು ಬೇಡ ಅಂತ. ಇನ್ನು ಸರಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ನಮ್ಗೆ ಯಾಕೆ ಅಂತ ಹೋಗ್ತಿದ್ದೆ. ಆಯಿತಾ. ಮತ್ತೆ ಇವ್ರು ಫೋನ್ ಮಾಡಿದ್ರೆ ನನಗೆ ಪರಿಸ್ಥಿತಿ ಗೊತ್ತು. ನನಗೆ ಗೊತ್ತು ಏನಾಗಿರುತ್ತೆ, ಏನಾಗ್ತಾಯಿದೆ ಇಲ್ಲಿ. ಫೋನ್ ತೆಗಿಯಲ್ಲ, ಇವೆಲ್ಲ ನನಗೆ ಗೊತ್ತಿರೋದ್ರಿಂದ ನಾನು ಮತ್ತೆ ರಿಂಗ್ ಮಾಡಿದ್ರಲ್ಲ, ಆ ದೇವಸ್ಥಾನ ಹೇಳಿದೆ, ಅದು ಅಲ್ಲಿ ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಸರಿ ಮತ್ತೆ ಅಲ್ಲಿಗೆ ಪಾಪ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ರಿವರ್ಸ್ ಬಂದೆ. ಅದು ನಿಮಗೆ ಆಗಿದ್ರೆ ಆಗ್ತಿರ್ಲಿಲ್ಲ, ಬರೋಕ್ಕೂ ಆಗಲ್ಲ. ಯಾಕಂದರೆ ಬಿಡಲ್ಲ ಅದು, ಆ ನೆಗೆಟಿವ್ ಎನರ್ಜಿ ನಮ್ಮನ್ನು ಬರೋಕ್ಕೆ ಬಿಡಲ್ಲ ಅದು. ವಾಸ್ತು ಹೇಳೋಕ್ಕೆ ಬರೋರನ್ನ ಯಾರನ್ನೂ ಬಿಡೋದಿಲ್ಲ ಅದು. ಸೊ ಅದರಿಂದ ಅವ್ರ ಹೆಸರು ಹೇಳಿ ಇಲ್ಲಿಗೆ ಬಂದಿದ್ದೀನಿ ನಾನು. ಓಕೆನಾ. ಮಂಜೇಶ್ ಅಂತ ನಮ್ಮ ಫ್ರೆಂಡು ಅಲ್ಲಿ ಸೈಟ್ ತೊಗೊಂಡಿದ್ದಾರೆ, ಸಿದ್ಧಾರ್ಥ ಲೇಔಟ್ ಅಂದರೆ ಕಾಲೇಜ್ ಪಕ್ಕದ ಲೇಔಟಲ್ಲಿ ಮನೆ ಕಟ್ತಾಯಿದ್ದಾರೆ. ಸೊ ಮಂಜೇಶಿಗೆ ಥ್ಯಾಂಕ್ಸ್ ಹೇಳ್ಬೇಕಷ್ಟೇ ನೀವೆಲ್ಲರೂ. ಅವ್ರು ಕರ್ಸಿದ್ದಕ್ಕೆ ನೀವು ಬಂದಿದ್ದೀರ ಅಷ್ಟೇ. ಓಕೆನಾ. ಈಗೇನು ಮೇನ್ ಪ್ರಾಬ್ಲಮ್ ಅಂದರೆ, ನೀವು ಯಾವಾಗಲೂ ಹೇಳಿದ್ರು ಒಳಗಡೆ ಒಂದು ವಾಯುವ್ಯದಲ್ಲಿ ಬಾವಿ ಇದೆ, ಹಳೆ ಬಾವಿ. ಸೊ ಆ ಬಾವಿನ ನೀವು ಮುಚ್ಚುವಾಗ ಪದ್ಧತಿ ಪ್ರಕಾರ ಒಂದು ಶಾಸ್ತ್ರಬದ್ಧವಾಗಿ ಮುಚ್ಚಬೇಕು. ಸೊ ಮುಚ್ಚಿದ ಹಾಂ, ಅದು ಬೆಳೆ ನೀರು ತುಂಬ್ಕೊಂಡಿದೆ, ಯೂಸ್ ಮಾಡ್ತೀವಿ. ಅಮ್ಮ ನೀರು ಇಲ್ಲ ಅಂದಮೇಲೆ ಆ ಬಾವಿನ ಮುಚ್ಚಿದ್ರೆ ಏನು ತಪ್ಪೇನಿಲ್ಲ. ಅರ್ಥ ಆಯ್ತಾ. ನೀರಿದ್ದಾಗ ನೀವು ಊರವರೆಲ್ಲ ಕುಡಿತಿದ್ರೆ ಇಲ್ಲ ಅವಾಗ. ಇವಾಗ ಆಮೇಲೆ ಒಣಗೋದ್ಮೇಲೆ ಬಾವಿಗಳು ಯಾರೂ ಯೂಸ್ ಮಾಡ್ತಾಯಿಲ್ಲ ಈಗ ಬಾವಿಗಳು. ಅದರಿಂದ ಅದು ಪದ್ಧತಿ ಪ್ರಕಾರ ಸ್ವಲ್ಪ ಅದಕ್ಕೆ ಶಾಸ್ತ್ರಬದ್ಧತೆ ಇದೆ ಬಾವಿನ ಮುಚ್ಚೋಕ್ಕೆ. ಅದೆಲ್ಲ 4 ಜನಕ್ಕೆ ಪ್ರಸಾದ ಕೊಟ್ಬಿಟ್ಟು ಮುಚ್ಚಿ, ಮತ್ತು ತುಳಸಿ ಗಿಡ ಇಟ್ಟು ಅದಕ್ಕೆ ಸ್ವಲ್ಪ ಕಲ್ಲುಪ್ಪು, ಬಿಳಿ ಸಾಸಿವೆ, ಗಂಜಲ ಸಗಣಿ ಎಲ್ಲ ಹಾಕಿ ಶಾಸ್ತ್ರಬದ್ಧವಾಗಿ ಮುಚ್ಚಿಬಿಟ್ಟು ಒಂದು ಗಿಡ ಇಡಬೇಕು. ಯಾವುದು? ತುಳಸಿ ಗಿಡ. ಸೊ ಆ ನೆಗೆಟಿವ್ ಎನರ್ಜಿನ ತಗೋಬೇಕು. ತುಳಸಿ ಗಿಡ ಎಲ್ಲ ಇಟ್ಬಿಟ್ಟು ಅದು ಒಣಗೋದ್ಮೇಲೆ ಒಣಗೋಗುತ್ತೆ. ಅದು ನೀವು ಅಂಥ ಗಿಡ ಇಟ್ಟು ಒಣಗೋಗುತ್ತೆ, ನೀರು ಹಾಕ್ತಾಯಿದ್ರೆ ಒಣಗೋಗುತ್ತೆ. ಯಾಕಂದರೆ ನೆಗೆಟಿವ್ ಎನರ್ಜಿ ತೊಗೊತಾರೆ ನಮ್ಮ. ಅದೇ ತುಳಸಿ ನಾನು ಏನು ಮಾಡಬೇಕಾ, ಬಾವಿ ಜಾಗದಲ್ಲಿ ತುಳಸಿ ಬೀಜ ಇರುತ್ತಲ್ಲ, ಬೀಜ ಚೆಲ್ಲಿ ಫುಲ್ಲು ನಾರು ಬರೋ ಥರ ಮಾಡ್ಬೇಕು. ಹಿಂಗೆ ಫುಲ್ಲು ಮಡಿ ಥರ ಮಾಡಬೇಕು. ಮಾಡಿ ಅದನ್ನು ಪೂರ್ತಿ ನೆಗೆಟಿವ್ ಎನರ್ಜಿ ಎಳ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ದಿವಸ ಆದಮೇಲೆ ತೆಗೆದುಬಿಟ್ಟು ನೀವು ನೀಟಾಗಿ ಮತ್ತೆ ಕಲ್ಲುಪ್ಪು, ಬಿಳಿ ಸಾಸಿವೆ, ಗಂಜಲ ಎಲ್ಲ ಹಾಕಿ ನೀಟಾಗಿ ಮಾಡ್ಕೋಬೋದು. ಅದು ಪದ್ಧತಿ ಇದೆ, ಆ ಥರ ಮಾಡಬೇಕು ಅಂತ ಹಿರಿಯರು ಹೇಳ್ತಾರೆ. ಆ ಥರ ಅಲ್ಲ ನಿಮ್ಗೆ ಹೇಳಿದ್ದು. ನಿಮ್ಗೆ ಅದೊಂದು ದೋಷ ಇದೆ ಇದರಲ್ಲಿ. ಫಸ್ಟ್ ದೋಷ. ಸೆಕೆಂಡ್ ಬನ್ನಿ ಇಲ್ಲಿ ನೋಡಿ, ಜನ ಹಳ್ಳ ತೆಗೆದು ಹಂಗೆ ಬಿಟ್ಬಿಟ್ಟಿದ್ರು. ಇದೇನೋ ಹಳ್ಳ ತೆಗೆದ್ರೆ ಹಂಗೆ ಬಿಟ್ಬಿಟ್ಟಿದ್ರು. ಮುಚ್ಚಬೇಕು ಅರ್ಜೆಂಟಾಗಿ. ಓಕೆನಾ. ನೆಕ್ಸ್ಟು ನಾರ್ತ್ ಈಸ್ಟ್ ಕಟ್ ಮಾಡಿದ್ದೀರಾ. ಈ ಕಡೆ ಹಿಂದೆ ಬಂದು ನಾರ್ತ್ ಈಸ್ಟು ಕಟ್ ಮಾಡಿಬಿಟ್ಟಿದ್ದೀರ ಮನೆಗೆ. ಈಶಾನ್ಯ ಇಲ್ಲ, ವಾಸ್ತು ಪುರುಷನ ತಲೆ ಇರೋದು ಇಲ್ಲಿ. ಆವಾಗ ಮನೆ ಯಜಮಾನನಿಗೆ ಇದೇನಮ್ಮ, ವಾಸ್ತು ಪುರುಷನ ತಲೆ ಆಚೆಗೆ ಬಿಟ್ಟಾಗ ನಿಮ್ಮ ಮನೆಯಲ್ಲಿರೋ ಮಕ್ಕಳು, ನಿಮಗೆ ಸಂತಾನ ಅಭಿವೃದ್ಧಿ ಆಗಲ್ಲ, ಸಂತಾನ ಆಗೋದಿಲ್ಲ, ವಂಶಾಭಿವೃದ್ಧಿ ಆಗೋದಿಲ್ಲ. ಫಸ್ಟ್ ಆಫ್ ಆಲ್. ಓಕೆನಾ. ಏನು ಮಕ್ಕಳಾದ್ರೂ ಅಭಾಷಣ ಆಗುತ್ತೆ. ದೊಡ್ಡ ಮಕ್ಕಳಿದ್ರೆ ಆಕ್ಸಿಡೆಂಟ್ ಆಗೋದು ಅವೆಲ್ಲ ಆಗುತ್ತೆ ನಾರ್ತ್ ಈಸ್ಟ್ ಇಲ್ಲ ಅಂದರೆ. ಆಯಿತಾ. ಮನೆ ಯಜಮಾನಿಗೂ ತೊಂದರೆನೇ, ಮನೆ ಮಗನಿಗೂ ತೊಂದರೆ. ಇದನ್ನು ಕಂಟಿನ್ಯೂ ಮಾಡ್ಕೋಬೇಕು.
ಅರ್ಥ ಆಯ್ತೇನಪ್ಪ? ಬಾ ಇಲ್ಲಿ ಅರ್ಥ ಆಯ್ತು ನಿನಗೆ? ಇದನ್ನ ಕಂಟಿನ್ಯೂಷನ್ ಮಾಡ್ಕೋಬೇಕು. 3 ಅಡಿ ಗೋಡೆ ಕಟ್ಕೊ ಹಿಂಗೆ. ಹಾಂ, ಈ ಮನೆ ಮುಂದೆ ಹಿಂಗೆ ಜಾಗ ಓಪನ್ ಬಿಟ್ಕೊ. ಇಲ್ಲಿ 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 ಓಪನ್ ಬಿಟ್ಕೊ. ಇಲ್ಲಿ ಹೌದು, 3 ಅಡಿ ಗೋಡೆ ಕಟ್ಕೊಂಡು ಗ್ರಿಲ್ ಹಾಕೋ. 3 ಅಡಿ ಗೋಡೆ ಗ್ರಿಲ್ ಮಾಡ್ಕೋಬೇಕು. ಇಲ್ಲಿ ಒಂದು ಗ್ರಿಲ್ಲಲ್ಲಿ ಡೋರ್ ಇಟ್ಕೋಬೇಕು. ಈಶಾನ್ಯ ಸ್ವಲ್ಪ ಮೂಲೆ ಬರಬೇಕು. ಮೂಲೆ ಸಿಕ್ಕಿದ ಮೇಲೆ ಅಲ್ಲಿ ಕಾರ್ನರ್ಗೆ ಇಟ್ಬಿಟ್ಟಿದೆ ಅದನ್ನು ಡೋರು. ಇಷ್ಟು ಕಾರ್ನರ್ ತಳ್ಳಬಾರ್ದು. ಆ ಮೂಲೆ ಕ್ರಿಯೇಟ್ ಆಗಬೇಕು, ಮೂಲೆ ಸಿಗ್ಬೇಕು ಅಲ್ಲಿ. ಅದಿರಲಿ, ಆಯಿತು. ಬಾ ಇಲ್ಲಿ ಈ ಕಡೆ ಇದೆಯಲ್ಲ, ಇದನ್ನು ಗೋಡೆ ಕಟ್ಕೋಬೇಕು. ಗೋಡೆ ಕಟ್ಕೊಂಡು ಇಲ್ಲೊಂದು ಡೋರ್ ಇಟ್ಕೋಬೇಕು. ಇದೊಂದು ಈಸ್ಟ್ ಆಗುತ್ತೆ, ಅದೊಂದು ನಾರ್ತ್ ಆಗುತ್ತೆ. ಅರ್ಥ ಆಯ್ತಾ? ಈ ಗೋಡೆ ಇಲ್ಲಿಂದ ಇಲ್ಲಿ ಗೋಡೆ ಕಟ್ಟಾಗ ಸೆಂಟ್ರಿಗೆ ಮಾಡ್ಕೊ. ಸೆಂಟ್ರ್ ಮಾಡ್ಕೊಂಡು 1 ಇಂಚ್ ಈ ಕಡೆಗೆ ಇಟ್ಕೊ. 1 ಇಂಚ್ ಅಷ್ಟೇ ಈ ಕಡೆಗೆ, ಈಶಾನ್ಯ ಕಡೆ. ಅದು ಇದು ಹೆಂಗೋ ಡೋರಲ್ಲಿ ಇಟ್ಬಿಟ್ಟಿದೆ, ಇದ್ರ ಆಪೋಸಿಟೇ ಇಟ್ಕೋಬೇಕು. ಓಕೆನಾ? ಹೌದು, ಈ ಡೋರ್ ಇದ್ರ ಆಪೋಸಿಟೇ ಇಟ್ಕೊ. ಹೌದು, ಇನ್ನೊಂದು ಡೋರು, ಗ್ರಿಲ್ ಡೋರ್. ಇದು ಗ್ರಿಲ್ ಡೋರು. ಹೊಸ್ಲು ಇಲ್ಲಿ ಬರಬೇಕು, ಪೂಜೆ ಇಲ್ಲಿ ನಡಿಬೇಕು. ಇಲ್ಲಿ ಹೊಸ್ಲು ಬರಬೇಕು, ಇಲ್ಲಿ ಪೂಜೆ ಇಲ್ಲಿ ನಡಿಬೇಕು. ಕೆಳಗಡೆ ಹೊಸ್ಲು ಹಾಕ್ಲೇಬೇಕು. ಅರ್ಥ ಆಯ್ತಾ? ಇಲ್ಲ ಮನೆಗೆ ಸೇರಿಸ್ಕೊತೀನಿ ಅಂದರೆ ಇನ್ನೂ ಅದ್ಭುತ, ಒಳ್ಳೇದು. ಮನೆಗೆ ಸೇರಿಸ್ಕೊಂಬಿಡು. ಆಯಿತಾ? ಈ ಡೋರ್ ತೆಗೆದು ಇಲ್ಲಿ ಇಟ್ಕೊತೀಯ, ಇಟ್ಕೊಂಬಿಡು. ಪೂರ್ವಕ್ಕೊಂದು, ಉತ್ತರಕ್ಕೊಂದಿಲ್ಲಿ. ಅಲ್ಲಮ್ಮ, ಅದು ಹಂಗೆ ಇರಲಿ. ಇನ್ನೊಂದು ಬೇಕಾದ್ರೆ ಇಲ್ಲೊಂದು ಇಟ್ಕೊಳ್ಳಿ, ನಿಮ್ಮಿಷ್ಟ. ನಿಮ್ಮ ಬಡ್ಜೆಟ್ ಇದ್ದರೆ ಇಲ್ಲೇ ಇಟ್ಕೊ. ಬಡ್ಜೆಟ್ ಇಲ್ಲ ಅಂದರೆ ಇದು ತಗೊಂಡು ಇದನ್ನು ಆರ್ಚ್ ಥರ ಮಾಡ್ಕೊಂಬಿಟ್ಟು ಇದನ್ನು ತೆಗೆದು ಇಲ್ಲಿ ಇಟ್ಕೊ. ಇನ್ನೊಂದು ಡೋರ್ ಇಲ್ಲಿ ಇಟ್ಕೊ. ಈಸ್ಟ್ ಒಂದು ಡೋರ್ ಇರಬೇಕು, ನಾರ್ತ್ ಒಂದು ಡೋರ್ ಇರಲೇಬೇಕು, ಕಂಪಲ್ಸರಿ. ಇದನ್ನು ಇಲ್ಲಿಂದ ಇಲ್ಲಿಗೆ ಸೆಂಟ್ರ್ ಮಾಡು. ಈ ಕಡೆ ಒಂದು ಕಿಟಕಿ, ಈ ಕಡೆ ಒಂದು ಕಿಟಕಿ, ಸೆಂಟ್ರ್ ಡೋರು. ಪರ್ಫೆಕ್ಟ್ ಆಗುತ್ತೆ. ಇಲ್ಲೇ ಅಷ್ಟೇ ನಿಮಗೆ. ಈಗ ಇದು ಬೀದಿ ಇರೋದ್ರಿಂದ ಇದೇ ಮುಖ್ಯ ಬಾಗಿಲು, ಮೈನ್ ಡೋರ್. ಇದೇ ಮೈನ್ ಡೋರ್ ಬರುತ್ತೆ. ಆಮೇಲೆ ಗಂಡು ಮಕ್ಳಿಗೆ ಅಭಿವೃದ್ಧಿ ಎಲ್ಲ ಹೆಲ್ತ್ ಅಂಡ್ ಚೆನ್ನಾಗಿರುತ್ತೆ. ಇದು ಬಂದು ಇದು ಹೆಣ್ಮಕ್ಳ ಡೋರ್, ನಾರ್ತು ದುಡ್ಡು. ಸೊ ಈ ಕಡೆ ಒಂದು ಡೋರ್ ಇಟ್ಕೊ. ಹಾಂ, 1 ಅಡಿ ಕಾರ್ನರ್ ಬಿಟ್ಟು ಇಟ್ಬಿಡು, ತೊಂದರೆ ಇಲ್ಲ. ಆಯಿತಾ? ಅಲ್ಲ, ಇದು ಹಿಂಗೆ ಇದ್ದರೆ ಇದು ಎದುರುಗಡೆ ಇಡು. ಇದನ್ನು ತೆಗಿತೀನಿ ಅಂದರೆ ಸ್ವಲ್ಪ ಆರ್ಚ್ ಮಾಡ್ತೀಯಲ್ಲ, ಸ್ವಲ್ಪ ಸರಿಸ್ಕೊ. ಒಂದು ಕಾರ್ನರ್ಗೆ 2.5 ಅಡಿ ಜಾಗ ಬಿಟ್ಟು ಕೊಡು, ಒಂದು ಭಾಗ. ಆಯಿತಾ? ಬಾ, ಅದಾಯ್ತಾ? ಇದು ಸಂಪು, ಇದು ಖಾಲಿ ಇಟ್ಟಿದೆಯಾ? ಇದು ಖಾಲಿ ಇದೆ. ಅಲ್ಲ, ಮುಚ್ಚೋದು ಬೇಡ. ಅಲ್ಲೇ ಬೇಡ, ಇಲ್ಲಿವರೆಗೂ ಇದೆ ನಿನ್ನ ಕಾಂಪೌಂಡ್. ಇದು ಜಾಗ ಅಲ್ಲಿವರೆಗೂ ನಿಂದೇ ಜಾಗ. ಆಯಿತಾ? ಈ ಮನೆಗೆ ಪಶ್ಚಿಮ ದಕ್ಷಿಣ ಕಾಂಪೌಂಡ್ ಹಾಕ್ಬೇಕು ಅಷ್ಟು. ಮೊದಲ ಕೆಲಸ ಕಾಂಪೌಂಡ್. ಹಾಂ, ದಕ್ಷಿಣ ಒಂದು, ಪಶ್ಚಿಮ ಹಿಂದೆ ಕಡೆ ಹಿಂಗೆ ಎಲ್ ಶೇಪ್ ಅಲ್ಲಿವರೆಗೂ ಹಾಕಬೇಕು. ಪೂರ್ತಿ ಹಾಕ್ಬೇಕು ಮನೆಗೆ. ಈಗ ಅರ್ಜೆಂಟ್ಗೆ ಹೇಳ್ತಾ ಇದ್ದೀನಿ, ಅರ್ಜೆಂಟ್ಗೆ ಪಶ್ಚಿಮ ದಕ್ಷಿಣ ಕಾಂಪೌಂಡ್ ಹಾಕ್ಬಿಡು. ಒಂದು ಕೆಲಸ. ಎರಡನೇದು ಈಶಾನ್ಯ ಕನೆಕ್ಟ್ ಮಾಡ್ಕೊ, ಎರಡನೇ ಕೆಲಸ. ಆಯಿತಾ? 2 ಕೆಲಸ ಇಂಪಾರ್ಟೆಂಟು. ಬಾ ಹೊರಗಡೆ ಹೋಗೋಣ. ಏನಿಲ್ಲ, ಕರೆಕ್ಟ್ ಇದೆಯಾ? ಈ ಕಡೆಗೆ ಇದೆ, ಪೂರ್ವದಲ್ಲಿದೆ, ಪಕ್ಕ ಪೂರ್ವ ಇದೆ. ಇದು ಬಂದರೆ ಪೂರ್ವ ಈಶಾನ್ಯ ಆಗುತ್ತೆ. ಸೊ ಹಾಕೋಬೋದು, ಬಟ್ ಒಂಚೂರು ಅಲ್ಲಿದೆಯಲ್ಲ ಆ ಮೂಲೆಗೆ ಟಚ್ ಆಗಿದ್ರೆ ಹಾಕೋಬೇಕು. ಮಾಡ್ಕೋಬೋದು. ಏನು ತೊಂದರೆ ಇಲ್ಲ, ಕರೆಕ್ಟಾಗಿದೆ ಅದೆಲ್ಲ. ಆಯಿತಾ? ಬಾ ಹೊರಗಡೆ. ಇದನ್ನ ಹೇಳಿದ್ನಲ್ಲ, ಬಾವಿ ನೀವು ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡಿ. ಹಾಂ, ಇದನ್ನು ಹಂಗೆ ಸೆಟ್ ಮಾಡಿ. ನೀವು ಎಲ್ಲ ಆಗೋದಿಲ್ಲ ಅಂದರೆ ಅದನ್ನು ಮುಚ್ಚಲೇಬೇಕಂದ್ರೆ ನೀವು ಮುಚ್ಕೊಂಡ್ರೆ ಅದನ್ನು ಹೇಳಿದ್ನಲ್ಲ ಶಾಸ್ತ್ರ, ಆ ಥರ ಮಾಡಿ ಸ್ವಲ್ಪ ತುಳಸಿ ಗಿಲ್ಸಿ ಎಲ್ಲ ಇಟ್ಬಿಟ್ಟು ಬಿಳಿ ಸಾಸಿವೆ ಕಲ್ಲುಪ್ಪು ಎಲ್ಲ ಹಾಕಿ ಒಂದು ಪೂಜೆ ಮಾಡಿ 2-4 ಜನಕ್ಕೆ ಪ್ರಸಾದ ಕೊಟ್ಟು ಮುಚ್ಚಿಬಿಡಿ ಅಷ್ಟೇ, ಏನಾಗಲ್ಲ. ಓಕೆ, ಇಟ್ಕೊಂಡು ಅಮ್ಮ ಆಗೋದಿಲ್ಲ ಅಂದರೆ ಹಂಗೆ ಇಟ್ಕೋ. ಅಲ್ಲಿ ಮಾತ್ರ ಮತ್ತೆ ಬ್ಯಾಲೆನ್ಸ್ ಮಾಡ್ಬೇಕು. ಅಲ್ಲಿ ನೀರು ಹಾಕಿದ್ರೆ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿಗಿನ ಜಾಸ್ತಿ ನೀರು ಅಲ್ಲಿ ಇರಬೇಕು, ಅವಾಗ ಬ್ಯಾಲೆನ್ಸ್ ಆಗುತ್ತೆ. ಹಾಂ, ಹೌದು, ತುಂಬಿರಬೇಕು. ಆ ಕಡೆ ಇದ್ದಾಗ ಇದಕ್ಕೆ ಇದ್ದರೆ ನಿಮಗೆ ಇದಾಗುತ್ತೆ. ಇಲ್ಲಿ ವಾಯುವ್ಯದಲ್ಲಿ ವಾಯು ಮೂಲೆ ಫುಲ್ ಕ್ಲೋಸ್ ಆಗುತ್ತಲ್ಲ, ಬಾತ್ರೂಮ್ ಇರೋದ್ರಿಂದ ಈ ಕಡೆ ಒಂದು ಕಿಟಕಿ ಇಟ್ಕೊ. ಉತ್ತರಕ್ಕೆ ಒಂದು ಕಿಟಕಿ ಬೇಕು. ಇಲ್ಲಿ ಕೊಟ್ಟಿದೆಯಾ? ಸೇಮ್ ಅಲ್ಲೊಂದು ಕಿಟಕಿ ಕೊಡು ಸಾಕು. ಹೌದು, ಓಕೆನಾ? ಇಲ್ಲಿ ಕರೆಕ್ಟಾಗಿದೆ, ಈ ಕಡೆ ರೂಮ್ ಎಲ್ಲ ಕರೆಕ್ಟ್ ಇದೆ. ಓಕೆ, ಇದೇನಿದು? ದೇವ್ರ ಮನೆ.
ಓಕೆ, ಇದು ಕರೆಕ್ಟ್ ಇದೆ. ಇಲ್ಲಿ ಏನಾಗುತ್ತೆ, ನೈಋತ್ಯ ಅಲ್ವಾ ಇಲ್ಲಿ, ಪೂರ್ವದಲ್ಲಿ 3-4 ಕಿಟಕಿ ಕೊಡ್ಬೋದು. ಈ ದಕ್ಷಿಣದಲ್ಲಿ ನೋಡಿ ಇಷ್ಟು ಅಗಲ ಕೊಟ್ಟಿದ್ಯಾ, ಇಲ್ಲಿ ಮಾತ್ರ ಇರಬೇಕು, 2 ತೊಲೆ ಇರಬೇಕು, 2 ತೊಲೆ ಇರಬೇಕು. ಈ ಲಾಸ್ಟ್ ಕೊಡಬೇಕು. ಇದು ಅಷ್ಟೇ, ಈ ಲಾಸ್ಟ್ಗೆ ನಿಮ್ಮ ಡೋರ್ ಇದೆಯಲ್ಲ, ಈ ಡೋರ್ ಆಪೋಸಿಟ್ ಇಲ್ಲಿ ಕೊಡಬೇಕು, ಇಲ್ಲಿರಬೇಕು. ಏನಾಗುತ್ತೆ, ನೈಋತ್ಯ ಓಪನ್ನು, ಫುಲ್ ಯಜಮಾನ ವೀಕ್ ಆಗ್ಬಿಡ್ತಾನೆ. ಹೌದು, ಯಾವಾಗಲೂ ಸೌತ್ ವೆಸ್ಟ್ ಕ್ಲೋಸ್ ಇದ್ರೇ. ಈ ಲಾಸ್ಟ್ಗೆ ಇರಬೇಕು, ಅದು ಆ ಲಾಸ್ಟ್ಗೆ ಇರಬೇಕು. ಇಲ್ಲ ಅಕಸ್ಮಾತ್ ಇದನ್ನು ಬೇಡ, ಇವೆಲ್ಲ ಹೊಡೆಯೋದು ಬೇಡ ಈಗ ಅಂದರೆ, ಇದನ್ನು ಮಾತ್ರ ಆದರೂ ಅಟ್ಲೀಸ್ಟ್ ತೆಗೆದುಬಿಟ್ಟು 2 ತೊಳೆದು ಇಲ್ಲಿಂದ ಇಲ್ಲಿಗೆ ಸೆಟ್ ಮಾಡ್ಕೊ. ಅವಾಗ ನಿನಗೆ ವಾರ್ಡ್ರೋಪು ಇದನ್ನು ಸೆಟ್ ಮಾಡ್ಕೊತೀವಿ. ಈ ಕಡೆ ವಾರ್ಡ್ರೋಪ್ ಸೆಟ್ ಮಾಡ್ಕೊ, ಇಲ್ಲಿ ಕಾಟ್ ಹಾಕೋಬೇಕು. ಅವಾಗ ಆ್ಯಕ್ಚುಲಿ ಕಾಟು ಮಾಮೂಲು ಬರೋದು ಹಿಂಗೆ, ಹಿಂಗೆ ಬರಬೇಕು. ಹಿಂಗೆ ದಕ್ಷಿಣ ತಲೆ ಹಾಕಿ ಹಿಂಗೆ ನಾರ್ತ್ ಕಾಲೇ ಹಾಕ್ಬೇಕು. ಲಾಸ್ಟ್ಗೆ ಹಾಕ್ಕೋಬೇಕು. ಹೌದು, ಲಾಸ್ಟ್ ಇಲ್ಲಿವರೆಗೂ ಹಾಕೋ. ಇದೆಲ್ಲಿ ಬರುತ್ತಿದೋ, ಇದು ಬರುತ್ತಲ್ಲ, ಇಲ್ಲಿವರೆಗೂ ಹಾಕ್ಕೋಬೋದು. ಈ ಬಾಗಿಲು ಆಪೋಸಿಟ್ ಫಸ್ಟ್ ಕ್ಲಾಸ್ ಆಗುತ್ತವ. ಓಕೆನಾ? ಇದೇನಿಗೆ ವಾರ್ಡ್ರೋಬಾ? ಅದು ನನ್ನ ಕಿಟಕಿ ಇಲ್ಲಿವರೆಗೂ ಬರಲಿ, ಇದು ಅಲ್ಲಿಗೆ ಹೋಗಲಿ. ಯಾಕಂದರೆ ಲೆಂತ್ ಗೋಡೆ ಜಾಸ್ತಿ ಇದೆ ಇದು ಇರೋದ್ರಿಂದ. ನೋಡಿ, ಅರ್ಧ ಲೈಟ್ ಇದೆಯಲ್ಲ, ಲೈಟಿಂದ ಈಚೆಗಿರ್ಬೇಕು ಕಿಟಕಿ. ಆ ಲೈಟ್ ಪಾಯಿಂಟ್ ಇದೆಯಲ್ಲ, ಪಾಯಿಂಟಿಂದ ಒಳಗಡೆ ಇರಬೇಕು ಕಿಟಕಿ. ಅಲ್ಲಿ ಆ ಲೈಟ್ ಪಾಯಿಂಟಿಂದ ಒಳಗಡೆ ಆ ಕಡೆ ಇರಬೇಕಾಗಿ. ಅದಕ್ಕೆ ಅಷ್ಟು ಸಾಕೋದು 2 ತೊಲೆ, ಸರಿನಾ? ಮತ್ತು ನೋಡಿ, ಇದೆಲ್ಲ ಪೂರ್ವಕ್ಕೆಲ್ಲ ಹಾಕ್ಬಿಟ್ಟಿದ್ಯಾ. ಆ್ಯಕ್ಚುಲಿ ಹಿಂಗೆ ಹಾಕ್ಬೇಕಿತ್ತು ಸರ್ಜೆಗಳು. ಏನಮ್ಮ ತಾಯಿ, ಸರ್ಜೆಗಳು ಇಲ್ಲಿ ಹಾಕ್ಸ್ಬೇಕಿತ್ತು. ನೀನು ಇಲ್ಲಿ ಹಾಕ್ಸ್ಬೇಕಿತ್ತು, ದಕ್ಷಿಣದ ಗೋಡೆ ಪಶ್ಚಿಮದ ಗೋಡೆಗೆ. ಈ ಪೂರ್ವದ ಗೋಡೆ ಉತ್ತರದ ಗೋಡೆಗೆ ಹಾಕ್ಸ್ಬಿಟ್ಟಿದ್ಯಾ ರೂಮಲ್ಲಿ. ತೆಗಿಬೇಡ, ಇಲ್ಲಿ ಹೊಸದಾಗಿ ಕ್ರಿಯೇಟ್ ಮಾಡ್ಕೋ. ವಾರ್ಡ್ರೋಬ್ ಎಲ್ಲ ಇಲ್ಲಿ ಸೆಟ್ ಮಾಡ್ಕೊ, ಭಾರ ಎಲ್ಲ ಇಲ್ಲಿ ಹಾಕೋ. ಇಲ್ಲಿ ಭಾರ ಬೇಡ ಏನಮ್ಮ, ಹಂಗೆ ಇರಲಿ ಬಿಡಿ, ಏನು ತೊಂದರೆ ಇಲ್ಲ. ಈ ಕಡೆ ಭಾರ ಕ್ರಿಯೇಟ್ ಮಾಡ್ಕೊಳ್ಳಿ, ಸರೋಗುತ್ತೆ. ಆಯಿತಾ? ಬಾ ಅಡುಗೆ ಮನೆ ಇದೆಲ್ಲ ಚೆನ್ನಾಗಿ ಮಾಡಿದೀಯಾ ಏನೋ? ಇದೆಲ್ಲ ಚೆನ್ನಾಗಿದೆ, ಇದೆಲ್ಲ ಕರೆಕ್ಟ್ ಇದೆ. ಪೂರ್ವಕ್ಕೆ ಕೊಟ್ಟಿಲ್ಲ ಭಾರ, ಇಲ್ಲೇ ಕೊಟ್ಟಿದೆಯಾ, ಇಲ್ಲಿ ಕೊಟ್ಟಿದೆಯಾ. ಇಲ್ಲಿ ಕಿಟಕಿ ಕಂಪಲ್ಸರಿ ಬೇಕು. ಆಯಿತಾ? ನಿನಗೆ ಈಗ ಹೆಣ್ಮಗು ಒಂದಾಗಿರೋದು, ಗಂಡು ಮಗು ಬೇಕು. ಈಗ ಈ ಪಾಯ ಹಾಕಿದ್ಮೇಲೆ ಮಗು ಆಯಿತಾ? ಹುಟ್ಟಿದ್ದು ಉತ್ತರಕ್ಕೆ ಪಾಯ ಹಾಕಿದ್ಯಾ, ಉತ್ತರ ಡೋರ್ ಕೊಟ್ಟಿದ್ಯಾ, ಅದಕ್ಕೆ ಹೆಣ್ಮಗು ಆಯಿತು. ಈಗ ನಾನು ದೇವಮೂಲೆ ಕನೆಕ್ಟ್ ಮಾಡು, ಗಂಡು ಮಗ ಆಗುತ್ತೆ. ನಾರ್ತ್ ಈಸ್ಟ್ ಕನೆಕ್ಟ್ ಮಾಡಿ ಪೂರ್ವಕ್ಕೊಂದು ಡೋರ್ ಕೊಡು, ಒಂದು ಗಂಡು ಮಗ ಆಗುತ್ತೆ. ಓಕೆನಾ? ಸಾಕು 2. ಇಲ್ಲಿ ಮಕ್ಕಳಾಗಬೇಕಾದ್ರೆ ಫಸ್ಟ್ ಮನೆಯಲ್ಲಿ ಸಂತೋಷ ಬೇಕಲ್ಲ, ಹ್ಯಾಪಿನೆಸ್. ಸೊ ಇದು ದಕ್ಷಿಣದಲ್ಲಿ ಕಿಟಕಿ ಇಲ್ಲ ಅಂದರೆ ಮನೆಯಲ್ಲಿ ಅಂದರೆ ಸಂತೋಷ ಇರಲ್ಲ. ಅರ್ಥ ಆಯ್ತಲ್ಲ? ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಅರ್ಥ ಆಯ್ತಾ? ಆ ಥರ ಇರುತ್ತೆ. ಇಲ್ಲೊಂದು ಕಿಟಕಿ ಮಾಡಿಬಿಡು. ಇಲ್ಲ ಹೇಳಿದ್ದೀನಿ, ಬಂದ ಮೇಲೆ ಈಗ ಬರೋಕ್ಕೆ ಮುಂಚೆನೇ ಇದು ಎಫೆಕ್ಟ್ ಕೊಡುತ್ತೆ ನಿಮಗೆ. ಆಯಿತಾ? ಪಾಯ ಹಾಕಿದ ಮೇಲೆ ಮಗು ಹೆಣ್ಮಗಾಗಿದೆ. ಈ ಕಡೆ ನಾನು ನಮ್ಮ ಎಕ್ಸ್ಪೀರಿಯೆನ್ಸು ಎಲ್ಲ ಹೋಗಿ 5 ಜನ ಹೆಣ್ಮಕ್ಳು ಇರ್ತಾರೆ, ಅವ್ರು ಕೇಳ್ತೀನಿ ಎಲ್ಲಿ ಇವರೆಲ್ಲ ಕನ್ಸೀವ್ ಆಗಿದ್ದು ಅಂತ. ಅವ್ರು ಹೇಳ್ತಾರೆ ಎಲ್ಲ ಅವ್ರ ಮನೆ ಇದಿರುತ್ತೆ, ಏನೋ ನಾರ್ತ್ ಡೋರ್ ಇರುತ್ತೆ, ಎಲ್ಲ ಹೆಣ್ಮಕ್ಳೇ ಆಗಿರ್ತಾರೆ. ಈಸ್ಟ್ ಇದ್ದರೆ ಎನರ್ಜಿ ಬೇರೆ, ಗಂಡು ಮಕ್ಳು ಆಗ್ತಾರೆ. ನಾರ್ತ್ ಇದ್ದರೆ ಎನರ್ಜಿ ಕಡಿಮೆ ಇರುತ್ತೆ ಮನೆಗೆ, ಹೆಣ್ಮಕ್ಳು ಆಗ್ತಾರೆ. ಅಷ್ಟೇ ಡಿಫ್ರೆನ್ಸ್. ಅರ್ಥ ಆಯ್ತಾ? ನಾವು ನೋಡಿರೋದು, ಹೇಳ್ತಾ ಇರೋದು. ಸೊ ಒಂದೊಂದು ಸಲ ಇಬ್ಬರು ಆಗ್ತಾರೆ, ಅದು ದೈವೇಚ್ಛೆ, ಅದು ಬೇರೆ ಇರ್ತದೆ. ಸೊ ನಾವು ಮಾಡೋದನ್ನು ಕರೆಕ್ಟಾಗಿ ಮಾಡಿಬಿಡೋಣ. ಇಲ್ಲೊಂದು ಕಿಟಕಿ ಮಾಡಿಬಿಡಿ ಸಾಕು, ಮಿಕ್ಕಿದೆಲ್ಲ ಕರೆಕ್ಟ್ ಇದೆ. ಬಟ್ ಓಪನ್ ಕಿಚನ್ ಇರಬಾರ್ದು ನಮ್ಮ ರೂಲ್ಸ್ ಪ್ರಕಾರ. ಸ್ವಲ್ಪ ಏನಾದ್ರು ಡಿಸೈನ್ ಟೈಪ್ ಮಾಡಿಸ್ಕೊ, ಇದರಲ್ಲೇ ವುಡ್ ಮಾಡ್ಕೊಂಡು, ವುಡಲ್ಲಿ ಏನಾದರೂ ವುಡ್ಡಲ್ಲಿ ಮಾಡ್ಕೊಂಬ. ಈ ಥರ ಲೈನ್ಸ್, ಈ ಥರ 3 ಅಡಿ ಗೋಡೆ ಕಟ್ಕೊಂಡು ಮೇಲೆ ಪೋಲ್ಸ್ ಹಾಕೊಂಬಿಡು, ವುಡನ್ ಪೋಲ್ಸ್. ನಿಮಗೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸಿಂಕ್ ಇಲ್ಲೇ ಬರಲಿಮ್ಮ. ಇದೇನಿದು ಈ ಕಡೆ ಕಾರ್ನರ್ಗೆ ಫ್ರಿಜ್ಜಾ? ಈಶಾನ್ಯದಲ್ಲಿ ಫ್ರಿಜ್ ಇಡಬಾರ್ದು, ಭಾರ ಜಾಸ್ತಿ ಇರುತ್ತೆ ಸಿಕ್ಕಾಬಟ್ಟೆ. ಫ್ರಿಜ್ಜನ್ನ ಈ ಕಡೆ ಶಿಫ್ಟ್ ಮಾಡ್ಕೊ. ಈ ಇಟ್ಕೆ ಇದನ್ನೆಲ್ಲ ಆ ಲಾಸ್ಟ್ಗೆ ಹಾಕೋ. ಸಿಂಕು ಇದು ಇಷ್ಟು ದಪ್ಪ ಬೇಡ, ಗೋಡೆಗಳು ಸಣ್ಣ ಗೋಡೆ ಮಾಡಿ. ಇಷ್ಟು ದಪ್ಪ ಏನಕ್ಕೆ ಬೇಕು? ಅಲ್ಲೇನೋ ಒಂದು 5 ಟನ್ ಹಾಕ್ತೀವ, ಸಣ್ಣಗೆ 4 ಇಂಚು ಇಡ್ಬೋದು. 4 ಇಂಚು ಗೋಡೆ ಮಾಡು, ಗೋಡೆ ಮಾಡಿ ಸೆಟ್ ಮಾಡಿ. ಇಲ್ಲ 6 ಇಂಚ್ ಹಾಕು, ಹಿಡಿತದಮ್ಮ. 6 ಇಂಚ್ ಗೋಡೆ ಮಾಡಿ ಸಾಕು. 6 ಇಂಚ್ ಗೋಡೆ ಮಾಡಿ ಇದನ್ನು ಆ ಕಡೆ ಶಿಫ್ಟ್ ಮಾಡ್ಕೊ, ಅಲ್ಲಿ ನೀರು ಇಟ್ಕೊ. ಓಕೆನಾ? ಬಾ ಮೇಲಕ್ಕೋ.
ಇದೆಲ್ಲ ಕರೆಕ್ಟಾಗಿ ಮಾಡಿದೀಯಾ ಲೈಟಿಂಗ್ ಎಲ್ಲ? ಹಾಂ, ಅದೇ ಅದೇ ಕರೆಕ್ಟ್ ಇದೆ. ಲೈಟಿಂಗ್ ಚೆನ್ನಾಗಿ ಮಾಡಿದೀಯಾ ನೋಡಿ. ಇಲ್ಲಿ ದೊಡ್ಡ ಕಿಟಕಿ 4 ತೊರೆ ಆಯಿತಾ. ಇಲ್ಲಿ ಉತ್ತರಕ್ಕೆ ಯಾಕೆ ಕಮ್ಮಿ ಮಾಡಿದೆ? ಉತ್ತರ ಕಮ್ಮಿ ಯಾಕೆ ಮಾಡಿದೆ? ಹಾಂ, ಮತ್ತೆ ಅರ್ಥ ಆಯ್ತಲ್ಲ. ಈಗ ನಮ್ಮ ದನ ಬರಬೇಕಲ್ಲ, ಲಕ್ಷ್ಮಿ. 4 ತೊರೆ ಇಟ್ಟರೆ ಒಳ್ಳೆಯದು. ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈಗ ಎಷ್ಟು ಹೆಲ್ತ್ ಇರುತ್ತೋ ಅಷ್ಟು ವೆಲ್ತ್ ಇರಬೇಕು ಅಲ್ವಮ್ಮ? ಬರೀ ಹೆಲ್ತ್ ಇಟ್ಕೊಂಡ್ರೆ ದುಡ್ಡಿಲ್ಲ ಏನು ಮಾಡ್ತೀವಿ? ಹಾಂ, ಎರಡೂ ಬೇಕು. ಇದು ಕರೆಕ್ಟ್ ಇದೆ ಏನಪ್ಪ. ಇದೆಲ್ಲ ಮೇಲೆ ಹಾಲ್ ಕರೆಕ್ಟ್ ಇದೆ. ಇದರಲ್ಲ ಸೇಮ್ ಬಾ. ವಾಯುದಲ್ಲಿ ಈ ಕಡೆ ಒಂದು ಕಿಟಕಿ, ಹಾಂ, ಒಂದು ಕಿಟಕಿ ಬಾಕ್, ಇದು ಕ್ಲಿಯರ್ ಆಗುತ್ತೆ. ಸೊ ಇದು ಕರೆಕ್ಟ್ ಇದೆ. ಹಾಂ, ಈ ಲಾಸ್ಟ್ ಬರಬೇಕಿತ್ತು. ಏನು ಮಕ್ಕಳ ರೂಮ್ ಅಲ್ವ ಇದು? ಬೇಡ, ಯಾಕೆ ಎಲ್ಲ ಹೊಡೆದಾಕ್ತೀಯ? ಸುಮ್ಮನೆ ಇಲ್ಲಿ ಮಕ್ಳು ಇರೋದಲ್ವಾ? ಮಕ್ಕಳು ತಾನೇ ಇರೋದು. ತೊಂದರೆ ಇಲ್ಲ, ಅವಾಗೆಲ್ಲ ತಲೆ ಕೆಡಿಸ್ಕೊಬೇಡ. ಮೈನ್ ಯಜಮಾನ ಚೆನ್ನಾಗಿದ್ರೆ ಮನೆ ಎಲ್ಲ ಎಳ್ಕೊಂಡು ಹೋಗ್ತಾನೆ. ಮೈನ್ ಅಲ್ಲಿ ಚೆನ್ನಾಗಿರ್ಬೇಕು. ಹಾಂ, ಹೌದು ಹೌದು ಹೌದು. ಹೌದು. ಬಾ 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 ನೋಡಿ, ಸೇಮ್ ಪರಿಸ್ಥಿತಿ, ಸೇಮ್ ಸೆಂಟ್ರ್ ಮಾಡಿ ಇಕ್ಬಿಟ್ಟವನೆ. ಅರ್ಥ ಆಯ್ತಾ? ಸೇಮ್ ಉಲ್ಟಾ. ಹಾಂ, ಎಡ್ಜ್ಗೆಲ್ಲ ಇಲ್ಲಿಗೆ ಹಾಕೊಂಬಿಡಿ, ಇಲ್ಲೇ ಲಾಸ್ಟ್ಗೆ ಇಲ್ಲಿಗೆ ಹಾಕೊಂಬಿಡು. ಇದು ವಾಟ್ರೂಪಾ? ಹಾಂ, ಅಲ್ಲ ಇದು ಕಡೆ ಬೇಡ ಅಂದರೆ ಅದು ಒಂದೇ ಇಟ್ಟರು ಏನು ತೊಂದರೆ ಇಲ್ಲ. ಇಲ್ಲಿ ಚಿಕ್ಕದೊಂದು ಇಟ್ಕೋ, ಇಲ್ಲಾಂದ್ರೆ ಇಲ್ಲೊಂದು ವೆಂಟಿಲೇಟರ್ ಕೊಡು. ಮೇಲೆ ಒಂದು ವೆಂಟಿಲೇಟರ್ ಕೊಟ್ಟರು ಓಕೆ, ಇಲ್ಲ ಚಿಕ್ಕದು ಒಂದೇ ಒಂದು ತೊರೆದು ಇಟ್ಕೊಂಡ್ರು ಓಕೆ. ಹಾಂ, ಅಲ್ಲ 2 ಇರಲಿ ಅಂತ. ಯಾಕೆಂದರೆ ಹಾಂ ಓಕೆ, ಒಂದು ಕೆಲಸ ಮಾಡಿದ್ದು ಗೋಡೆ ಚಿಕ್ಕದು, ಇದು ಚಿಕ್ಕದೊಂದು ವೆಂಟಿಲೇಟರ್ ಕೊಟ್ಬಿಡು ಮೇಲೆ, ಯಾವಾಗಲೂ ಓಪನ್ ಇರೋ ಥರ. ಹಾಂ, ಅದನ್ನು ರಿಮೂವ್ ಮಾಡಿ. ಇಲ್ಲ ಇದು 3 ತೊರೆದು ಇಲ್ಲಿ ಬೇಡವೇ ಬೇಡ, ಯಾಕಂದ್ರೆ ನೀನು ಇರ್ತೀಯ ಇಲ್ಲಿ ಮೇಲೆ. ಹಾಂ, ಅಲ್ಲ ಹೇಳಿದ್ದು ಇದು 3 ತೊರೆದು ಬೇಡ, ಏನಿಟ್ರು ಅದು ಹಂಗೆ ಇರಲಿ ಬೇಕಾರೆ. ಹಾಂ, ಅಲ್ಲಿ ಬೇಡ, ವೆಂಟಿಲೇಟರ್ ಇಲ್ಲ ಹಾಕು. ಇಲ್ಲಿ ವೆಂಟಿಲೇಟ್ರು, ಅಲ್ಲಿ ಕಿಟಕಿ, ಕ್ರಾಸ್ ವೆಂಟಿಲೇಷನ್ ಆಗಬೇಕು. ಫ್ಯಾನ್ ಹಾಕಿದ್ರೆ ಅಲ್ಲಿಂದ ಎಳ್ಕೊಂಡು ಕಿಟಕಿಯಲ್ಲಿ ಈ ಕಡೆ ಕಳಿಸ್ಬೇಕು. ಅದು ಇವೆಲ್ಲ ಕ್ಲೋಸ್ ಮಾಡಿರ್ತೀರ, ರಾತ್ರಿ ತಿರುಗ್ತಾ ಇರುತ್ತೆ ಫ್ಯಾನು. ಸೊ ಅಲ್ಲಿ ತಗೊಂಡು ಫ್ಯಾನ್ ಈ ಕಡೆ ಕಳಿಸ್ಬೇಕಲ್ಲ, ಫ್ರೆಶ್ ಗಾಳಿ ಬರಬೇಕಲ್ಲ ನಮಗೆ. ಸೊ ಅದರಿಂದ ಅಲ್ಲಿ ಕಿಟಕಿ ಕೊಟ್ಟರೆ ಇಲ್ಲಿ ವೆಂಟಿಲೇಟರ್ ಕೊಡು, ಇಲ್ಲ ಇಲ್ಲಿ ಕಿಟಕಿ ಕೊಟ್ಟರೆ ಅಲ್ಲಿ ವೆಂಟಿಲೇಟರ್ ಕೊಡು. ಬೇಡ, ನಿನ್ನ ಇಷ್ಟ. ಇದಂತೂ ಬೇಡವೇ ಬೇಡ, ಇದು ತೆಗೆದೇ ಬಿಡು. ಹಾಂ, ಇದು ತೆಗೆದುಬಿಟ್ಟು ಸಣ್ಣದು ಬೇಕು ಅಂದರೆ ಚಿಕ್ಕದೊಂದು ಮಾಡ್ಕೊ ಇಲ್ಲಿ, ಓಕೆನಾ? ನೋಡಿ, ಅಲ್ಲಿ 3 ಇಟ್ಟೆ, ಉತ್ತರ 2 ತೊಳೆ ಇಟ್ಟೆ, ದಕ್ಷಿಣ 3 ತೊಳೆ ಇಟ್ಟೆ. ಅಂದರೆ 10 ರೂಪಾಯಿ ಬರೋದು, 15 ರೂಪಾಯಿ ಹೋಗೋದು. ಅರ್ಥ ಆಯ್ತಾ? ಹ್ಞೂ, ನಡಿ, ಅವೆಲ್ಲ ಸೆಟ್ ಮಾಡ್ಕೋಬೇಕು. ಅದು ಓಕೆ, ಅದೇನು ತೊಂದರೆ ಇಲ್ಲ. ಇವೆಲ್ಲ ಕರೆಕ್ಟ್ ಇದೆ, ಇವೇನು ತೊಂದರೆ ಇಲ್ಲ. ಇದರಲ್ಲೂ ಬಾ, ಇಲ್ಲಿ ದಕ್ಷಿಣ ಇಲ್ಲೆಲ್ಲ ಓಪನ್ ಇದೆ, ಇಲ್ಲೆಲ್ಲ ತೊಂದರೆ ಇದೆ. ಇಲ್ಲೇನಾದರೂ ನೀನು ಮತ್ತೆ ಗೋಡೆ ಕಟ್ಟಬೇಕು ಅಂದರೆ ಇಲ್ಲೊಂದು ಕಿಟಕಿ ಕೊಡಬೇಕು, ಇಲ್ಲಿ ಗೋಡೆ ಕಟ್ಟಿದ್ರೆ. ಯಾಕಂದರೆ ದಕ್ಷಿಣ ಇದು ಮೇಯ್ನು. ಪೋಲ್ಸ್ ಹಾಕಿದ್ರೆ ಇಲ್ಲಿ ಆಪೋಸಿಟ್ ಇದೆ ನೋಡೋಗಿ, ಇದರ ಆಪೋಸಿಟ್, ಡೋರ್ ಆಪೋಸಿಟ್ಟು ಪಕ್ಕ ಇಲ್ಲಿ ಇರಲೇಬೇಕು ಒಂದು ಕಿಟಕಿ. ಹಾಂ, ವೆಂಟಿಲೇಟರ್ ಹಾಕ್ಬಿಡ, ಮೇನ್ ಡೋರ್ ಆಪೋಸಿಟ್ ಇಲ್ಲೊಂದು ವೆಂಟಿಲೇಟರ್ ಆದರೂ ಕೊಡು. ಸೊ ಅದು ಇದು ಉತ್ತರ ದಕ್ಷಿಣ ಕನೆಕ್ಟ್ ಆಗಬೇಕು, ಪೂರ್ವ ಪಶ್ಚಿಮ ಕನೆಕ್ಟ್ ಆಗಬೇಕು. ಅರ್ಥ ಆಯ್ತಲ್ಲ? ಇಲ್ಲೊಂದು ವೆಂಟಿಲೇಟರ್ ಕೊಡು ದೊಡ್ಡದಷ್ಟೇ, ಅದೇ ಡೋರ್ ಆಪೋಸಿಟೇ ಇರಬೇಕು. ಅಲ್ಲಿ ನೋಡಿ ಡೋರಲ್ಲಿ, ಆ ಡೋರ್ ಎಲ್ಲಿದೆಯೋ ಅದ್ರ ಆಪೋಸಿಟೇ ಇರಬೇಕು. ಹಾಂ, ಮಿಕ್ಕಿದೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇದ್ರ ಮೇಲ ಇದು ಕನೆಕ್ಟ್ ಮಾಡ್ಕೊಂಡಿದೆಯಾ ಸೇಮ್, ಬಟ್ ಏನಂದರೆ ಇದು ಕನೆಕ್ಟ್ ಮಾಡಿದ್ಯಾ ಮನೆ, ಇದು ಆಚೆಗೆ ಎಳ್ಕೊಂಡಿದೆಯಲ್ಲ. ಸೊ ಇದರಲ್ಲಿ ಮತ್ತೆ ಇದು ಕನೆಕ್ಟ್ ಮಾಡ್ಕೋಬೇಕು. ಇದೆಯಲ್ಲ, ಇದು ಹಿಂದಕ್ಕೆ ಹೋಗಮ್ಮ, ಆ ಕಡೆ ತೋರಿಸಿ. ಇದೆಯಲ್ಲ, ಅಲ್ಲಿಂದ ಇದು ಆಚೆಗೆ ಹೋಯ್ತು. ಇದು ಈ ಮನೆ ಕಾಂಪೌಂಡ್ ಆಗೋಯ್ತು. ಇಲ್ಲಿ ಕಾಂಪೌಂಡ್ ಖರ್ಚು ಮಾಡೋದು ಕೆಳಗಡೆ ಹಾಕಿದರೆ ಇಷ್ಟೊತ್ತು ಮನೆ ಗ್ರೂಪ್ ರೇಷ್ ಆಗಿರೋದು. ನೀವು ಇದಕ್ಕೆ ತೊಗೊಂಬಂದು ನೀವು ಇಲ್ಲೇ ಎಲಿವೇಷನ್ಗೆ ಹಾಕಿದ್ದೆ ದುಡ್ಡೆಲ್ಲ. ಇದೆಯಲ್ಲ, ಇದನ್ನು ಕನೆಕ್ಟ್ ಮಾಡ್ಕೋಬಾ, ಇಲ್ಲಿ ಕನೆಕ್ಟ್ ಮಾಡು.
ಇರಲಿ ಅದು ಇದು ಅಂದರೆ ಹಾಕ್ಬಿಟ್ಟಿದೆಯಾ ಪೂರ್ವದಲ್ಲಿ ಇಷ್ಟೊಂದು ಭಾರ. ಹಾಂ ಇಲ್ಲ ರಿಮೂವ್ ಮಾಡಿ ಚಿಕ್ಕದಾಗಿ ಗ್ಲಾಸ್ ಟೈಪ್ ಏನಾದರೂ ಹಾಕೋ, ತೆಗೆದ್ಬಿಟ್ಟು ನೀಟಾಗಿ ಗ್ಲಾಸ್ ಹಾಕ್ಕೊಂಬಿಟ್ಟಿದ್ದು ಆಯಿತಾ. ಅದು ಅಷ್ಟೇ ಇದು ಅಷ್ಟೇ, ಎರಡು ಗ್ಲಾಸ್ ಹಾಕ್ಕೊಂಬಿಡು. ಇದನ್ನು ಕನೆಕ್ಟ್ ಮಾಡ್ಕೊ, ಇಲ್ಲಿ ಗೋಡೆ 3 ಅಡಿ ಇದು ಕನೆಕ್ಟ್ ಮಾಡ್ಕೊ, ಇದು ಕನೆಕ್ಟ್ ಮಾಡ್ಕೊ. ಫ್ರಂಟ್ ಗ್ಲಾಸ್ ಇರಲಿ. ಈ ಗೋಡೆ 3 ಫೀಟ್ ಆದಮೇಲೆ ಗ್ಲಾಸ್ ಇರುತ್ತೆ, ಒಂದು ಏನು ವರಂಡ ಥರ. ಈಗ ಇದಕ್ಕೇನಾದರೂ ಡಿಸೈನ್ ಮಾಡಿಸ್ಕೊಂಬಿಡು, ಎಲಿವೇಶನ್ ಟೈಪ್ ಏನಾದರೂ ಒಂದು ಇದು ಬರುತ್ತೆ ಅನ್ನೋ ಒಂದು ಇದರಲ್ಲಿ ಸ್ಟೀಲಲ್ಲಿ ಒಂಥರ ಎಲಿವೇಶನ್ ಟೈಪ್ ಡಿಸೈನ್ಸ್ ಎಲ್ಲ ಬರುತ್ತೆ. ಆ ಎಲಿವೇಶನ್ ಒಂದು ಫೋಟೋ ಕರ್ಸಿದ್ರೆ ನಮ್ಮ ಹುಡುಗನ ಕೊಡ್ತೀನಿ, ಅವ್ನು ನಿಮಗೆ ಸೆಟ್ ಮಾಡಿಕೊಡ್ತಾನೆ. ಇದನ್ನು ಮನೇನ ವಾಸ್ತು ಪ್ರಕಾರ ಹೆಂಗೆ ಸೆಟ್ ಮಾಡಬೇಕು ಹಂಗೆ ಸೆಟ್ ಮಾಡ್ತಾನೆ ಬೇಕಾದ್ರೆ, ಆಯಿತಾ. ಇದನ್ನೇ ಕನೆಕ್ಟ್ ಮಾಡ್ಕೊ, ಇಲ್ಲಿ ಪೂರ್ತಿ ಕನೆಕ್ಟ್ ಮಾಡ್ಕೊಂಬಿಟ್ರೆ ನಿನಗಿದು ಸರಿಯಾಗಿ ಕರೆಕ್ಟ್ ಇದೆ. ವಾಯುಮೂಲೆಯಲ್ಲಿ ಇದೆಯಲ್ಲ, ಮೇಲೆ ಏನಿದೆ ಟ್ಯಾಂಕಾ ನೋಡಿ. ಇದು ಈ ಕಡೆ ಮೂಲೆ ಇದು ಕ್ಲೋಸ್ ಆಯಿತು. ಈ ಮೆಟ್ಲು ಕೆಳಗಡೆ ಕಿಟಕಿ ಇಡಬೇಕಮ್ಮ, ಈ ಮೆಟ್ಲು ಕೆಳಗಡೆ ಕಿಟಕಿ ಇಡಬೇಕು ಒಂದು, ಆಯಿತಾ. ಮೂಲೆ ಕ್ಲೋಸ್ ಆಯ್ತಲ್ಲ. ಎಷ್ಟು ವರ್ಷ ಆಯಿತು ಮನೆ ನಿಂತು? 3 ವರ್ಷ ಆಯಿತಾ? ಇಲ್ಲೇನಿಲ್ಲ, ಇದೆಲ್ಲ ಕರೆಕ್ಟ್ ಇದೆ, ಇದೆಲ್ಲ ಕರೆಕ್ಟ್ ಇದೆ. ಅಲ್ಲೇ ಮಾಮೂಲಿ ಟ್ಯಾಂಕ್ ಹಾಕೋ, ಓವರ್ಟೇಕ್ ಟ್ಯಾಂಕ್ ಹಾಕೋ. ರೂಮ್ ಬೇಕಾ ಅಲ್ಲೇ ಸೆಟ್ ಮಾಡ್ಕೊ ಒಂದು ರೂಮ್. ಈ ಕೆಳಗಡೆ ಏನು ರೂಮ್ ಇದೆಯೋ ಅದ್ರ ಮೇಲೆ ಬೇಕಾದ್ರೆ ಒಂದು ರೂಮ್ ಸೆಟ್ ಮಾಡ್ಕೊ, ಕಾರಣ ಗೆಸ್ಟ್ ಬಂದರೆ ಇರೋದು. ಹೌದು. ಯಾವುದು ಫಸ್ಟ್ ಕಾಂಪೌಂಡು? ನಾಳೆ ಬೆಳಗ್ಗೆನೇ ಹಾಕ್ಬೇಕು ನೀನು. ನಾಳೆ ಬೆಳಗ್ಗೆ ಅರ್ಜೆಂಟ್ ಎಮರ್ಜೆನ್ಸಿ ವಾರ್ಡ್ಗೆ ಎತ್ಕೊಂಡು ಹೋಗ್ತೀವಲ್ಲ ಹಂಗೆ ನಿಮ್ಮ ಮನೆಗೆ ಎಮರ್ಜೆನ್ಸಿ ವಾರ್ಡ್ ಹಾಕ್ಬೇಕು. ಅದೇ ಅಲ್ಲೇ ಸೆಕ್ಯೂರಿಟಿ ಕೊಡಬೇಕು. ಪಂಚರ್ ಹಾಕ್ಬಿಟ್ರೆ ಗಾಡಿ ತಳ್ಳಿದ್ರೆ ಹೋಗ್ತಾ ಇರುತ್ತೆ. ಪಂಚರ್ ಆಗಿದೆ ಈಗ, ನೀನು ಎಷ್ಟು ತಳಿದ್ರು ಏನೋ ಇದೆ. ಯಾವ ಊರ ಹೆಸರೇನೋ ಅದು, ಈ ಊರಲ್ಲಿ ಎಲ್ಲಿ ಬಾಣಾವರದಲ್ಲ. ಬಾಣಾವರದಲ್ಲೇ ಇರ್ತೀಯ, ಮುಂದಕ್ಕೆ ಹೋಗಲ್ಲ. ತುಮಕೂರಿಗೆ ಹೋಗ್ಬರೋಣ ಅಂದರೆ ಆಗೋದಿಲ್ಲ, ಗಾಡಿ ಪಂಚರ್ ಆಗಿದೆ. ಫಸ್ಟ್ ಪಂಚರ್ ಹಾಕು. ಆಮೇಲೆ ಮನೆಯಲ್ಲೆಲ್ಲ ಫುಲ್ಲು ಸ್ವಲ್ಪ ಕಳ್ಳುಪ್ಪು ಬಿಳಿ ಸಾಸಿವೆ ಹಾಕ್ಬಿಟ್ಟು ಮೇಲಿಂದ ಈ ಫಸ್ಟ್ ಫ್ಲೋರಿಂದ ನೀರು ಹಾಕಿ ವಾಟರ್ ವಾಶ್ ಮಾಡಿಸ್ಬಿಡು. ಸುತ್ತಲೂ ಮನೆ ಸುತ್ತಲೂ ಬಿಳಿ ಸಾಸಿವೆ ಕಲ್ಲುಪ್ಪು ಹಾಕು, ಚೆನ್ನಾಗಿ ನೀರು ಬಿಡು. ಆಮೇಲೆ ಗಂಜಿಲ ತೊಗೊಂಬಂದು, ಗೋಮೂತ್ರ ಅಂದರೆ ಒಳ್ಳೆ ಪ್ಯೂರು ತೊಗೊಂಬಂದು ಮನೆ ಫುಲ್ಲು ಸಂರಕ್ಷಣೆ ಮಾಡಿಬಿಡು, ಮನೆ ಸುತ್ತು ಮನೆ ಸುತ್ತು. ಆಮೇಲೆ ಕೆಲಸ ಸ್ಟಾರ್ಟ್ ಮಾಡು, ಇಲ್ಲಾಂದರೆ ಕೆಲಸ ಸ್ಟಾರ್ಟ್ ಆಗೋಲ್ಲ. ಹೌದು, ಮಾಡು, ಚೆನ್ನಾಗಿದೆ, ಆಯಿತಾ. ಸೊ ಹಂಗೆ ಮಾಡಿದ್ರೆ ನಿನಗೆ ಎಲ್ಲ ಕರೆಕ್ಟಾಗಿರುತ್ತೆ. ಯಾಕೆಂದರೆ ನೀನು ಏನಾಗಿದೆ, ಟೋಟ್ಲು ಬೈಲಲ್ಲಿ ಕಟ್ಟಿದೆಯಾ ಮನೆ. ಇಲ್ಲೂ ಪ್ರಾಬ್ಲಮ್. ನಿನಗೆ ನೋಡಿ, ಪೂರ್ವ ಪ್ರಾಬ್ಲಮ್ಮು ನೋಡಿ, ಈಶಾನ್ಯ ಇವ್ರ ಮನೆ ಆಯಿತು. ದಕ್ಷಿಣ ಏನೂ ಇಲ್ಲ, ಬೈಲು. ಉತ್ತರ ಪಶ್ಚಿಮ ಬೈಲು, ದಕ್ಷಿಣ ಬೈಲು. ಮುಂದೆ ಎಲ್ಲ ಉತ್ತರ. ಈ ಕಡೆ ಮನೆ ನಿಮ್ಮದೇ ಅಡ್ಡ, ನಿಮ್ಮ ಮನೆಯೇ ಉತ್ತರದಲ್ಲಿ ಅಡ್ಡ, ಇದು ಅಡ್ಡ. ಕಾಂಪೌಂಡ್ ಹಾಕಿದರೆ ಇದ್ರದ್ದು ಎಫೆಕ್ಟ್ ಕಮ್ಮಿ ಆಗಿರೋದು. ಇನ್ನು ಕಾಂಪೌಂಡ್ ಯಾವಾಗಿಲ್ವೋ ನಿಮ್ಗೆ ಯಾವಾಗಲೂ ಈಶಾನ್ಯ ಉತ್ತರ ಪೂರ್ತಿ ಇದು. ಹೌದು, ಇದೆಲ್ಲ ಅಡ್ಡ ಆಗುತ್ತೆ ಮನೆ ಕಟ್ಟೋಕ್ಕೆ. ನೀನು ಕಾಂಪೌಂಡ್ ಹಾಕಪ್ಪ, ಮನೆ ರೆಡಿ. ಗೃಹಪ್ರವೇಶ ನನ್ನ ಪ್ರಕಾರ ನೀನು ಟ್ರೈ ಮಾಡಿದ್ರೆ ಬಸ ಜಯಂತಿಗೆ ಹಾಕ್ಬಿಡ್ಬೋದು. ನೀನು ನಾಳೆ ಕಾಂಪೌಂಡ್ ಹಾಕೋ, ಕೆಲಸ ಟಕ ಸ್ಟಾರ್ಟ್ ಆಗುತ್ತೆ. ಕಾಂಪೌಂಡ್ ಹಾಕಿ ಶುದ್ಧೀಕರಣ ಮಾಡಿಬಿಡು ಫಸ್ಟ್ ಒಂದ್ಸಲ ಮನೇನ ಕ್ಲೀನಾಗಿ. ಕಲ್ಲುಪ್ಪು ಬಿಳಿ ಹಾಕಿ ಸಾಸಿವೆ ಹಾಕಿ ಒಂದು ನೀರಿಟ್ಬಿಟ್ಟು ಮೋಟ್ರಲ್ಲಿ ಸರ್ರಂತ ಗೋಡೆ ಗಿಡಿ ಎಲ್ಲ ಕ್ಲೀನ್ ಮಾಡಿ ಮನೆ ಸುತ್ತಲೂ ಬಿಳಿ ಸಾಸಿವೆ ಕಲ್ಲುಪ್ಪು ಹಾಕ್ಬಿಟ್ಟು ನೀರು ಬಿಟ್ಟು ಎಲ್ ಶೇಪ್ ಕಾಂಪೌಂಡ್ ಹಾಕು. ಆಮೇಲೆ ಮನೆ ನಿಂತರೆ ನಾನು ಕೇಳು. ಅಲ್ಲ, ಆಗತ್ತಮ್ಮ, ಆಗತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಹಿಡಿತೀವಿ. ಅಲ್ಲ, ಯಾಕಂದರೆ ಇದು ಯಾರೋ ಒಬ್ಬರು ಬೇಕು, ಒಬ್ಬರು ಬಂದು ಅಲ್ಲಿನ ಒಂದು ಸುಮ್ಮನೆ ಏನೋ ಒಂದು ಹಿಂಗೆ ತಗಲಾಕೊಂಡಿರ್ತದೆ, ಅದು ಬಿಡಿಸ್ಬೇಕು. ಅದು ಬಿಡಿಸಿದ್ರೆ ಆಗುತ್ತೆ. ಹೌದೌದು, ಒಂದು ಅದು ಬಿಡಿಸಿದ್ರೆ ಈಗ ಇದು ಕಂಪಲ್ಸರಿ ಇದಾಗುತ್ತೆ. ನಾ ಯಾವಾಗ ಮಾಡ್ತೀಯ ಕಾಂಪೌಂಡು? ರೆಡಿಮೇಡ್ ಕಾಂಪೌಂಡ್ ಹಾಕ್ಸ್ಬಿಡು ಅರ್ಜೆಂಟ್ಗೆ. ಕಟ್ಟೋದು ಅವು ಇವು ಕ್ಯೂರಿಂಗ್ ತಲೆನೋವು. ಕ್ಲೀನ್ ಮಾಡಿಸ್ಬಿಟ್ಟು ನೀಟಾಗಿ ರೆಡಿಮೇಡ್ ಕಾಂಪೌಂಡ್ ಹಾಕ್ಸು ಅರ್ಜೆಂಟ್ಗೆ. ಏನಪ್ಪ ಏನಿಲ್ಲಪ್ಪ, ಕಾಂಪೌಂಡ್ಗೆ ಏನಿಲ್ಲ, ನಿಮ್ಮ ಮನೆ ಸ್ಟಾರ್ಟ್ ಮಾಡಿದ್ಯಾ, ಏನು ದಿವಸ ನೋಡಬೇಕಾಗಿಲ್ಲ. ನೋಡಪ್ಪ, ದಕ್ಷಿಣ ನೋಡ್ಕೋ, ದಕ್ಷಿಣದಲ್ಲಿ ಎಷ್ಟು ಜಾಗ ಬಿಡಬೇಕು. ದಕ್ಷಿಣ 5 ಅಡಿ ಬಿಟ್ಟರೆ, ಪಶ್ಚಿಮ 6, 7, 8 ಬಿಡಬೇಕು. ಉತ್ತರ ನಿಮ್ಮ ಮನೆಯಿಂದ ಅಲ್ಲಿಗೆ ಎಷ್ಟಿದೆ ಜಾಗ ನೋಡ್ಕೊ. ದಕ್ಷಿಣ 5 ಅಡಿ ಅಲ್ಲ ಹೇಳಿದ್ದು, 5 ಅಂದರೆ ಮಿನಿಮಮ್ 5, 10. ನೀನು 10 ಹಾಕಿದ್ರೆ ಇಲ್ಲೇ 12 ಹಾಕಬೇಕು. ಇಲ್ಲಿ 12 ಇದ್ದರೆ ಉತ್ತರ
14 ಇರಬೇಕು. ಇಲ್ಲ ನೀನು ಪೂರ್ವ ಉತ್ತರ ಆಮೇಲೆ ನೋಡ್ಕೋ, ದುಡ್ಡು ಬಂದ ಮೇಲೆ. ಈಗ ನನಗೆ ಅರ್ಜೆಂಟ್ ಅವೆರಡು. ಬೌಂಡ್ರಿಗೆ ಹಾಕಿದ್ರೆ ದಕ್ಷಿಣ ಜಾಸ್ತಿ ಜಾಗ ಆಗ್ಬಿಡುತ್ತೆ. ನನಗೆ ದಕ್ಷಿಣ ಜಾಸ್ತಿ ಜಾಗ ಇರಬಾರ್ದು. ಇನ್ನು ಉತ್ತರಕ್ಕಿನ್ನ ನಿಮ್ಮ ಪಶ್ಚಿಮಕ್ಕಿಂತ ಕಡಿಮೆ ಇರಬೇಕು. ನೋಡಿ ಸ್ನೇಹಿತರೆ, ಯಾರಾದರೂ ಮನೆ ಕಟ್ಟಬೇಕಾದ್ರೆ ದಯವಿಟ್ಟು ಸ್ವಲ್ಪ ಒಂದ್ಸಲ ಯೋಚನೆ ಮಾಡಿಕೊಂಡು ಸ್ವಲ್ಪ ಯಾರನ್ನ ಕೇಳಿ, ಯಾರನ್ನೊಬ್ಬರನ್ನ ಸ್ವಲ್ಪ ತಿಳಿದಿರೋರನ್ನ ಮನೆ ಕಟ್ಟೋ ಬದು. ಯಾಕೆಂದರೆ ಅಕೌಂಟಲ್ಲಿ ದುಡ್ಡಿದ್ರೆ ಮನೆ ಕಟ್ಟೋಕ್ಕಾಗಲ್ಲ, ಆಯಿತಾ? ನಿಮ್ಮ ಜಮೀನಿದ್ರೆ ಮನೆ ಕಟ್ಟೋಕ್ಕಾಗಲ್ಲ, ಓಕೆನಾ? ದಯವಿಟ್ಟು ಸ್ವಲ್ಪ, ಯಾಕೆಂದರೆ ಇದು ಪುರಾತನ ಕಾಲದಿಂದ ನಡ್ಕೊಂಡು ಬಂದಿರೋದು. ಒಂದು ಸ್ವಲ್ಪ ಈ ಆಯ ಒಂದೇ ಇದ್ರೆ ಆಗಲ್ಲ. ತುಂಬ ಚೆನ್ನಾಗಿ ಆಯ ಹಾಕ್ಕೊಡ್ತಾರೆ ನಿಂತೋಗಿದೆ ಮನೆಗಳು. ಆಯ ಒಂದೇ ಅಲ್ಲ, ಆ ಪ್ರಕೃತಿ ವಾತಾವರಣದ, ಅಂದರೆ ಈ ಪ್ರಕೃತಿಯಲ್ಲಿರೋ ಒಂದು ಪಂಚಭೂತಗಳನ್ನು ಜೊತೆಯಲ್ಲಿ ಇಟ್ಕೊಂಡು ಮನೆ ಕಟ್ಕೊಂಡು ಹೋಗ್ಬೇಕು. ಸೊ ಎಲ್ಲಿ ಎನರ್ಜಿ ಕಟ್ ಮಾಡಬೇಕು, ಎಲ್ಲಿ ಅನ್ನೋದು ಫಸ್ಟ್ ಕಾಂಪೌಂಡ್ ಹಾಕಬೇಕು. ಎಲ್ ಶೇಪ್ ಕಾಂಪೌಂಡ್ ಯಾರು ಹಾಕೋದೇ ಇಲ್ಲ. ಯಾಕೆಂದರೆ ಮೇಸ್ತ್ರಿನೇ ಹೇಳಲ್ಲ, ಸರ್ ಮೆಟೀರಿಯಲ್ ತೊಗೊಂಬರೋಕ್ಕಾಗಲ್ಲ, ಆಮೇಲೆ ಹಾಕ್ತೀನಿ ಅಂತಾನೆ. ಆಮೇಲೆ ಅಂದರೆ ನಿಮ್ಮನ್ನ ಆಮೇಲೆ ಮಾಡಿಬಿಡ್ತಾನೆ ಅವನು. ಆಮೇಲೆ ಹಾಕ್ಕೊಂಡು ಅಷ್ಟೇ ಅವ್ನ ತಲೆ ಮೇಲೆ ಹಾಕ್ಕೊಂಡು ಮೇಸ್ತ್ರಿ ಕಂಡ್ರೆ ಓಡಾಡ್ಬೇಕು ನಾವು. ಹಂಗಾಗ್ಬಿಡ್ತೀವಿ ಲಾಸ್ಟಿಗೆ. ಅವನೇ ಕಿಂಗ್ ಆಗ್ಬಿಡ್ತಾನೆ. ಅವ್ನು ಮೇಸ್ತ್ರಿ ಫೋನ್ ಬಂದರೆ ಭಯ, ಗಡಗಡ ನಡುಗ್ತೀವಿ, ನಾನು ಕಾಸು ಕೊಡ್ಬೇಕು ನನಗೆ ಅಂತ ಹೇಳ್ಬಿಟ್ಟು. ಯಾಕೆ ಯಜಮಾನ ವೀಕ್ ಆಗ್ಬಿಡ್ತಾನೆ. ಕಾಂಪೌಂಡ್ ಇಲ್ಲ ಅಂದರೆ ಯಜಮಾನ ವೀಕ್ ಆಗ್ತಾನೆ, ಮೇಸ್ತ್ರಿ ಸ್ಟ್ರಾಂಗ್ ಆಗ್ತಾನೆ. ಅಷ್ಟೇ ಇದ್ರ ಬರೋದು. ಓಕೆನಾ? ಥ್ಯಾಂಕ್ ಯು ಸ್ನೇಹಿತರೆ. ಅಖಂಡ ವಾಸ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ವಿಡಿಯೋಗಳನ್ನ ಶೇರ್ ಮಾಡಿ. ಈ ಥರ ಯಾರು ಮನೆಗಳು ನಿಂತೋಗಿದ್ದಾವೆ ಅವ್ರನ್ನ ಶೇರ್ ಮಾಡಿ. ಅವರಿಗೆ ನಾನು ಅಟ್ಲೀಸ್ಟು ಬರೋಕ್ಕಾಗಿಲ್ಲ ಅಂದರೆ ಫೋನಲ್ಲಾದರೂ ಸಲಹೆ ಕೊಡ್ತೀನಿ. ತುಂಬ ದೂರ ಆದರೆ, ಹತ್ರ ಆದರೆ ಬಂದು ಸಲಹೆ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.